अरे किती ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಬೆಳಗಿನ ರೂಟೀನ್ ಮುಗಿದ್ರಿ, ಅಡುಗೆ ಕೆಲಸ. ಹಾಗೆ ಬೆಳಗ್ಗೆನೇ ಅಡುಗೆ ಕೆಲಸ ಮಾಡೋದ್ರಿ ನಾವು. ಯಾಕಂದ್ರೆ ಗೊತ್ತಿದೆ ನಿಮ್ಗೆ, ಸಾಕಷ್ಟು ಜನಕ್ಕೆ ನನ್ನ ಡೈಲಿ ರೂಟೀನು ಹಾಗೆ ನನ್ನ ಡೈಲಿ ವಿಡಿಯೋ ನೀವು ನೋಡ್ತಿದ್ರೆ ಖಂಡಿತವಾಗ್ಲಿ ನಾನು ಹೇಳೋದೇನು ಬೇಕಾಗಿಲ್ಲ ರೀ. ಯಾಕಂದ್ರೆ ನಾನು ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಯಾಕೆ ಮಾಡ್ತೀನಿ ಅಂದ್ರೆ, ನಮ್ಮ ಮನೆಯವರು 9 ಗಂಟೆ ಅನ್ನೋ ವರ್ಷದಲ್ಲಿ ಹೋಗ್ಬಿಡ್ತಾರೆ ಕಂಪ್ನಿಗೆ. ಅವ್ರ ಸಲುವಾಗಿ ಅಡುಗೆ ಮಾಡಬೇಕಾಗುತ್ತೆ. ಹಾಗೆ ಎಲ್ಲ ಕೆಲಸನ ಬೆಳಗ್ಗೆ ಮುಗಿಸ್ಕೊಂಡು ಬಿಡ್ತೀನಿ ರೀ. ಕೆಲವೊಂದು ಸಾರಿ ನಾಷ್ಟ ಮಾಡ್ತಿರ್ತೀವಿ, ಕೆಲವೊಂದು ಸಾರಿ ಮಾಡೋಂಗಿಲ್ಲ ರೀ. ಯಾಕಂದ್ರೆ ಅಡುಗೆನೇ ಮುಗಿದಿರ್ತಿದ್ರೆ ಅದೇ ಊಟ ಮಾಡ್ತೀವಿ, ಬ್ಯಾಡ ಅಂತಿರ್ತಾರೆ. ಅದರ ಸಲುವಾಗಿ ಜಾಸ್ತಿ ನಾಷ್ಟ ಏನು ಕಮ್ಮಿ ರೀ ಫ್ರೆಂಡ್ಸ್. ಹಿಂಗೆ ಅಂದರೆ ಒಂದು ದಿವಸ ನಾಷ್ಟ ಮಾಡ್ಕೋತೀನಿ ರೀ. ಹಾಗೆ ಇವತ್ತೆಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡು ಇವತ್ತು ನಾಷ್ಟ ಅದೇನು ಮಾಡಲಿಲ್ಲ ರೀ. ಕಿಚನ್ ಕೂಡ ಕ್ಲೀನಿಂಗ್ ಕೆಲಸ ಮುಗೀತು. ನೋಡಮ್ರಿ ಏನೆಲ್ಲ ಆಗುತ್ತೆ ಅಂತ ಇವತ್ತಿನ ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ. ಯಾಕಂದರೆ ವಿಡಿಯೋ ಸ್ಟಾರ್ಟ್ ಮಾಡುವಾಗ, ಡೇ ಸ್ಟಾರ್ಟ್ ಮಾಡುವಾಗ ಮುಂದಿನ ಪ್ಲ್ಯಾನ್ ಯಾವುದೇ ಇರೋಂಗಿಲ್ಲ ರೀ ನನಗೆ. ಏನಾಗುತ್ತೋ ಏನು ಡೈಲಿನ ಅಂದ್ರೆ ಏನೇನು ಕೆಲಸ ಮಾಡ್ತೀನಿ ಅದನ್ನು ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಮೊದಲೇ ಪ್ರಿಪ್ರೇಷನ್ ಇತ್ತಪ್ಪ ಅಂದ್ರೆ ಇದನ್ನು ಮಾಡ್ತೀನಿ, ಇದನ್ನು ತೋರಿಸ್ತೀನಿ, ಈ ಕಡೆ ಹೋಗ್ತೀನಿ, ಈ ಕಡೆ ಬರ್ತೀನಿ ಅಂತೇಳಿ ಈ ರೀತಿ ಹೇಳ್ಬೋದ್ರಿ. ಆದರೆ ಯಾವುದೇ ರೀತಿ ಪ್ರಿಪ್ರೇಷನಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಂಗಿಲ್ಲ ರೀ. ಏನಿರುತ್ತೆ ಅದನ್ನು ನಿಮ್ಮ ಜೊತೆ ಕಂಟಿನ್ಯೂವರ್ಸ್ ಆಗಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಮಾತ್ರ ನೋಡಬೇಡ್ರಿ. ಯಾಕಂದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅಂದ್ರೆ ನಿಮಗೂ ಕೂಡ ವಿಡಿಯೋ ನೋಡಿದ್ದು ಕೂಡ ಪೂರ್ಣ ಅರ್ಥ ಆಗಂಗಿಲ್ಲ ತಂದ್ಕೋತೀನಿ. ಹಾಗೆ ನಮಗೂ ಕೂಡ ಹೆಲ್ಪ್ ಆಗಂಗಿಲ್ಲ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಬನ್ನಿ ಇವತ್ತಿನ ರೂಟೀನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ನೋಡಿರಿ 11 ಗಂಟೆಗೆ. ಅಡುಗೆ ಕೆಲಸದನ್ನು ಮುಗಿಸ್ಕೊಂಡಿರಿ. ಅತಿ ಸ್ವಲ್ಪ ಬಿಸಿಲದಂತೇಳಿ ಹೊರಗಡೆ ಗೋಧಿ ತೊಗೊಂಡು ಕೂತಾರಿ ಅಂದ್ರೆ ಚಾಣಿಸ್ಲಕತ್ತಾರ್ರಿ. ಮೊನ್ನೆ ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ, ಗೋಧಿ ಕೊಟ್ಟಾರೊಬ್ರು ಅಂಥೇಳಿ. ಅವು ಸ್ವಲ್ಪ ಹುಳಗಳೇ ಇರ್ಬೋದೇನಂತೇಳಿ ಚಾಣಿಸ್ಲಾತ್ತಾರ್ರಿ. ನೋಡಮ್ರಿ, ತೋರಿಸ್ತೀನಿ ರೀ ನಿಮ್ಗೆ. ಮತ್ತೆ ಯಾಕೋ ಮಾಡಿ ಕಾಣಿಸ್ಲಾಗ್ತದ, ಮತ್ತೆ ಎಲ್ಲಿ ತೆಗೆಯೋದು ಹತ್ತೇನು ಗೊತ್ತೇ ಇಲ್ಲರಿ. ನೋಡಮ್ರಿ, ತುಂಬ ದಿನಗಳಾಯ್ತು ರೀ ಫ್ರೆಂಡ್ಸ್, ಬಿಸಿಲೇ ಬಿದ್ದಿರಲಿಲ್ಲ. ಅದ್ರ ಸಲುವಾಗಿ ಇವತ್ತು ಬಿಸಿಲು ಜಾಸ್ತಿ ಇತ್ತು ಅಂಥೇಳಿ ಗೋಧಿನ ತೊಗೊಂಡು ಕೂತಾರಿ. ಹಾಗೆ ನೋಡ್ರಿ, ಗೋಧಿ ಸಾಂಗಿ ಹಿಡಿಯೋ ಟೈಮ್ದಾಗ ತೆಳಗಡೆ ಬುಟ್ಟಿ ಒಳಗೆ ಒಂದಿಷ್ಟು ನೀರನ್ನ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ. ಯಾಕಂದ್ರೆ ನುಸಿ ಅದು ಇದ್ದುವಪ್ಪ ಅಂದ್ರೆ ಮೇಲ್ಗಡೆ ಹರಿದು ಬರೋಂಗಿಲ್ಲ, ಅಲ್ಲೇ ನೀರೊಳಗೆ ಬಿದ್ದು ಸಾಯ್ತಾವ ಅಂಥೇಳಿ ಈ ರೀತಿ ಬುಟ್ಟಿ ಒಳಗೆ ನೀರು ಹಾಕ್ಕೊಂಡೇ ಸಾಂಗಿ ಹಿಡಿಬೇಕ್ರಿ. ನೋಡ್ರಿ, ಗೋಧಿನ ಈ ರೀತಿ ಬಿಸಿಲಿಗೆ ಹಾಕಿ ತೆಗೆದ್ರೈತೆ ಅಂಥೇಳಿ ಗೋಧಿನ ಸಾಂಗಿ ಹಿಡಿದು ಹಾಕ್ಲಕತ್ತಾರೆ. ಹಾಗೆ ಶೇಂಗಾ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಇದ್ದಿರಿ ಫ್ರೆಂಡ್ಸ. ತಂಪಿನ ದಿನಕ್ಕೆ ಜಾಸ್ತಿ ದಿನ ಇದು ಇಟ್ಟರೆ ಇದಾಗುತ್ತವಂತೆ ಬಿಸಿಲಿಗೆ ಹಾಕ್ಕೊಂಡು. ಹಾಗೆ ಊರ್ಲಿಂದ ಬರೋ ಟೈಮ್ದಾಗ ಇದು ಬುತ್ತಿ ಕಟ್ಕೊಂಡು ಬಂದಿದ್ದೇವೆ. ಚಪಾತಿ ಕೂಡ ಸ್ವಲ್ಪ ಮೆತ್ತಗಾಗಿದ್ದರೆ ಅದ್ರ ಸಲುವಾಗಿ ಬಿಸಿಲಿಗೆ ಹಾಕಿವಿ. ಎಲ್ಲ ಬಟ್ಟೆ ಕೂಡ ಹೊರಗಡೆ ಒಣಗಿದೆ ಫ್ರೆಂಡ್ಸ. ಇವತ್ತಿಷ್ಟು ದಿನದಾಗ 1 ತಿಂಗಳದೊಳಗಡೆ ಇವತ್ತು ಒಂದು ಸ್ವಲ್ಪ ಬಿಸಿಲು ಕಾಣಿಸ್ತಾ ಇತ್ತು. ಹಾಗೆ ಉಳ್ಳಾಗಡ್ಡಿ ಕೂಡ ಬಿಸಿಲಿಗೆ ನೋಡ್ರಿ ಜಾಸ್ತಿ ತಂಪಿತ್ತಪ್ಪ ಅಂದ್ರೆ ಉಳ್ಳಾಗಡ್ಡಿನೂ ಜಲ್ದಿ ಹಾಳಾಗ್ತಾರೆ ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಗಾಯಾಡೋದ್ರೇ ಚಲೋ ಇರ್ತಾವೆ ಅಂಥೇಳಿ ಇವತ್ತು ಎಲ್ಲರೂ ಕೂಡ ಹಾಕ್ಕೊಂಡು ಕುಂತಾರೆ ಅತ್ತಿ. ಹಾಗೆ ಮಾಡಿ ಕೂಡ ಜಾಸ್ತಿ ಐತ್ರಿ. ಅದ್ರ ಸಲುವಾಗಿ ಶೇಂಗಾನ ತೆಗಿತಾ ಇದ್ದೀನಿ. ಯಾಕಂದ್ರೆ ಮಳೆ ಬರೋ ಮೊದಲೇ ಸೂಚನೆ ಕೊಡಂಗಿಲ್ಲರಿ. ಒಂದು ಸ್ವಲ್ಪ ಮಾಡಾಯ್ತು ಅನ್ನೋ ಅಷ್ಟರಲ್ಲಿ ಮಳೆ ಬಂದುಬಿಡುತ್ತೆ. ಅದ್ರ ಸಲುವಾಗಿ ಎಲ್ಲ ಶೇಂಗಾದು ತಗೋತಾ ಇದ್ದೀನಿ ಫ್ರೆಂಡ್ಸ್. ಅತ್ತಿ ಇನ್ನೂ ಸ್ವಲ್ಪ ಗೋಧಿ ಇದ್ದು ಅಂತೇಳಿ ಅವರು ಸಾಣಿಗೆ ಮಾಡ್ತಾಯಿದ್ದಾರೆ. ಮಿಡಲ್ ಕ್ಲಾಸ್ ಫ್ಯಾಮ್ಲಿದೇ ಇದೇ ರೀತಿ ಅನ್ಸುತ್ತೆ ಫ್ರೆಂಡ್ಸ್. ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಹಾಳಾಗ್ತಿತ್ತು ಮಾಡ್ತಿತ್ತು ಅಂದ್ರೆ ಈ ರೀತಿ ಬಿಸಿಲಿರೋ ಟೈಮಲ್ಲಿ ಮಾಡಿಟ್ಕೊಳ್ಳೋದು ಮಾಡ್ತಾರೆ ನೋಡ್ರಿ. ಯಾಕಂದ್ರೆ ಒಂದು ಹನಿ ಕುಡಿದ್ರೇ ಹಳ್ಳ, ತೆನಿ ಕುಡಿದ್ರನ್ನ ರಾಶಿ ಅಂತಾರಲ್ರಿ, ಆ ರೀತಿ ಅದ ನೋಡ್ರಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಕಾಳ ಕಡಿನ ಈ ರೀತಿ ಬಿಸಿಲು ಬಿದ್ದ ಟೈಮ್ದಾಗ ಒಣ ಹಾಕಿ ಇಟ್ಕೋಬೇಕ್ರಿ. ಅಂದ್ರೆ ಹಾಳಾಗಂಗಿಲ್ಲ ರೀ, ಹುಳ ಕೂಡ ಆಗಂಗಿಲ್ಲ ಅಂತೇಳಿ ನಾವು ಕೂಡ ಈ ರೀತಿ ಸಾಣ್ಗಿ ಹಿಡಿದು ಒಂದು ಬ್ಯಾರಲ್ದೊಳಗೆ ಹಾಕಿ ಇಟ್ಕೊಳಕತ್ತೀವಿ ರೀ ಫ್ರೆಂಡ್ಸ.
ನೋಡ್ರಿ ಜಾಸ್ತಿನೇ ಆಗಿಬಿಡ್ತು. ಅದ್ರ ಸಲುವಾಗಿ ಶೇಂಗಾನ ತೊಗೊಂಡು ಬಂದು ಒಳಗೆ ತಂದು ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಮಳೆ ಬಂದ ಕೂಡಲೇ ಆಗಂಗಿಲ್ಲ ಅಂದ್ಕೊಂಡು ಒಂದೊಂದು ತೊಗೊಂಡು ಬಂದ್ರಾಯ್ತಂತೇಳಿ ತೊಗೊಂಡು ಬರ್ತಾಯಿದ್ದೀನಿ. ನೋಡಿರಿ ಈ ಒಂದೆರಡು ಮೆಕ್ಕೆಕಾಯಿನ ತೊಗೊಂಡು ಬಂದಾರೆ. ಹಿಂದಿನ ವಿಡಿಯೋದಾಗ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಮೆಕ್ಕೆಕಾಯಿ ನಮ್ಮ ಟೆರೆಸ್ ಮ್ಯಾಗ ಬೆಳೆದಿರೋ ಮೆಕ್ಕೆಕಾಯಿ ಅಂತ ಇವೆರಡು ಕೂಡ ಆಗ್ಯಾವ್ರಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗ್ತದೆ ಚಟ್ನಿ. ಬನ್ನಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ನೋಡ್ರಿ ಈಗ 1:30 ಆಗ್ಯದ. ಇಷ್ಟೊತ್ತನ ಎಲ್ಲ ಗೋಧಿ ಅದು ಒಳಗೆ ತಂದು ಇಟ್ಕೊಂಡೇವ್ರಿ. ಯಾಕಂದ್ರೆ ಹೊರಗೆ ಏನಾದರೂ ಬಿಸಿಲದಂತೆ ಹಾಕ್ಬಿಟ್ರೈತ್ರಿ ಸ್ಟಾರ್ಟ್ ಆಗಿಬಿಡ್ತದೆ. ಒಳಗೆ ತಂದು ಇಟ್ಕೊಂಡು ಕೂಡಲೇ ಬಿಸಿಲು ಬಿದ್ದುಬಿಡ್ತದೆ. ಇವತ್ತು ಹಾಗೆ ಆಗಿಬಿಟ್ಟದ್ರಿ. ಆದರೂ ಸ್ವಲ್ಪ ಇದು ಆಗ್ಯಾವ ಅಂಥೇಳಿ ಎಲ್ಲ ಚಾಣಿ ಅದು ಹಿಡ್ಕೊಂಡು ಶೇಂಗಾ ಹಾಗೆ ಎಲ್ಲ ಒಣಾಕಿದ್ದೇವಲ್ರಿ ಉಳ್ಳಾಗಡ್ಡಿದೆಲ್ಲ ತೊಗೊಂಡು ಈಗ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀನಿ. ಹೊರಗಡೆ ಯಾಕಂದ್ರೆ ಸ್ವಲ್ಪ ಡ್ರೆಸ್ನ ಟಿಚಿಂಗ್ ಮಾಡ್ಸೋದಿತ್ರಿ. ಅಂದರೆ ಹೊಲ್ಸೋದೇನಿಲ್ಲರಿ, ಸ್ವಲ್ಪ ಫಿಟ್ಟಿಂಗ್ ಮಾಡ್ಸೋದಿತ್ರ ಡ್ರೆಸ್ಗಳನ್ನ, ಟಾಪ್ಗಳನ್ನ. ಅದ್ರ ಸಲುವಾಗಿ ಹೋಗ್ತಾಯಿದ್ದೀನಿ. ಅಕ್ಕ ಅಂದಳು ಇಲ್ಲಿ ಒಬ್ಬರು ಮಾಡ್ತಾರೆ ಹೋಗೋಣ ಬಾ ಅಂತ ಹೇಳಿದ್ರಿ ವರ್ಷ ಅಕ್ಕ. ಸಾಕಷ್ಟು ವಿಡಿಯೋದಾಗ ನೋಡಿರಿ. ಅವ್ರ ಮನೆಗೆ ಹೋಗಿ ಕೂಡ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ. ನೋಡಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ. ಸಂಜೆ ತನಕ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಡ್ರೆಸ್ ಕೂಡ ಯಾವ ಸ್ಟಿಚಿಂಗ್ ಮಾಡಿಸ್ಕೊಂಬಂದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹೋಗಿ ಬಂದ ಕೂಡಲೇ ತೋರಿಸ್ತೀನಿ ಫ್ರೆಂಡ್ಸ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಬನ್ನಿ ಹೋಗ್ತಾಯಿದ್ದೀನಿ ರೀ. ಈಗ ಇಷ್ಟು ಡ್ರೆಸ್ನ ತೊಗೊಂಡು ಹೋಗ್ತಾಯಿದ್ದೀನಿ ರೀ. ಈಗ ಹೋಗಿ ಸ್ಟಿಚಿಂಗ್ ಅಂದರೆ ಫಿಟ್ಟಿಂಗ್ ಮಾಡ್ಸ್ಕೊಂಬರ್ಬೇಕು. ಸ್ಟಿಚಿಂಗ್ ಅಲ್ರಿ, ಫಿಟ್ಟಿಂಗ್ ಮಾಡ್ಸ್ಕೊಂಬರ್ಬೇಕು. ಟಾಪ್ನಗಳದವ್ರಿ. ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೀರಿ ಫ್ರೆಂಡ್ಸ್. ಅಲ್ಲಿ ಕೂಡ ಟೈಮ್ ಸಿಗಲಿಲ್ಲ ನನಗೆ ಫಿಟ್ಟಿಂಗ್ ಮಾಡಿಸ್ಲಿಕ್ಕೆ. ಆದರೆ ಇಲ್ಲಿ ಬಂದು ಕೂಡ ಯಾವ ಡ್ರೆಸ್ ಒಂದೆರಡು ಏನು ಹಾಕ್ಕೊಂಡೇನಿ ರೀ, ಕರೆಕ್ಟ್ ಇದ್ದೀವಿ. ಹಾಗೆ ಓದಿದ್ದು ಹಾಕ್ಕೊಂಡಿದ್ದಿಲ್ಲ ರೀ, ಅದಕ್ಕೆ ಸ್ಟಿಚಿಂಗ್ ಅಂದ್ರೆ ಫಿಟ್ಟಿಂಗ್ ಮಾಡಿಸ್ಕೊಂಬಂದ್ರೈತೈತೆ. ಈಗ ಅಕ್ಕನ ಮನೆಗೆ ಬಂದೆ ನೋಡಿ ಫ್ರೆಂಡ್ಸ್. ಸಾಕಷ್ಟು ಸರಿ ಅಕ್ಕನ ಮನೆಯಂದು ಒಳಗಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅಂದ್ರೆ ಹಿಂದೊಂದೆರಡು ವಿಡಿಯೋದಾಗ ನಾನು ಅಕ್ಕನ ಮನೆಗೆ ಹಪ್ಪಳ ಅದು ಮಾಡೋ ಟೈಮ್ದಾಗ ಅಕ್ಕನ ಮನೆ ಒಳಗಿನ ಮನೆ ನೋಡಿರಿ. ಆದರೆ ಹೊರಗಡೆಯಿಂದ ತೋರಿಸಿರ್ಲಿಲ್ಲ. ನಮ್ಮದು 4ನೇ ಫ್ಲೋರ್ನಾಗ ಅದ ರೀ, ಅಕ್ಕಂದು 2ನೇ ಫ್ಲೋರ್ನಾಗ. ಆದ್ರೆ ಡೈರೆಕ್ಟ್ ವಾಯ್ಸ್ ಕೊಟ್ಟು ಮಾತಾಡಿದ್ದೆವು. ಆದರೆ ಅಕ್ಕಂದು ಕಾಲಿಂಗ್ ಬೆಲ್ಲು ಬೇರೆ ಸೌಂಡ್ ಇತ್ತು ರೀ, ಅಂದರೆ ರಿಂಗ್ ಟೋನ್ ಇತ್ತು. ಅದ್ರ ಸಲುವಾಗಿ ಕಾಫಿ ರೈಡ್ ಆಗುತ್ತೆ ಅಂಥೇಳಿ ಸೌಂಡನ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಅಕ್ಕ ಕೂಡ ಸ್ವಲ್ಪ ಸೀರೆಗಳನ್ನ ತೊಗೊಂಡಿದ್ದಾಡ್ರೆ ಅವಳು ಕೂಡ ಪಿಕೋ ಪಾಲ್ ಮಾಡಿಸ್ಬೇಕಂತೇಳಿ ಹಾಗೆ ಹೋಗ್ತಾಯಿದ್ದೀವಿ ನೋಡಿರಿ ಫ್ರೆಂಡ್ಸ್. ಈಗ ಯಾಕಂದ್ರೆ ಅಕ್ಕ ತುಂಬಾ ಕ್ಲೋಸು, ತುಂಬಾ ಹೆಲ್ಪಿಂಗ್ ನೇಚರ್ ಅದ ರೀ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕನ್ನೋ ಮನೋಭಾವನೆ ಭಾಳ ಅದ ರೀ ಅಕ್ಕಾಗ. ಯಾಕಂದ್ರೆ ಅವರು ಮರಾಠಿಯವರು, ನಾವು ಕನ್ನಡದವರು. ಅಕ್ಕಿನ ಭಾಷೆ ಏನಾದರೂ ನಮ್ಗೆ ತಿಳಿತವ್ರಿ. ಆದ್ರೆ ನಮ್ಮ ಭಾಷೆ ಆಕೆಗೆ ಏನೂ ಮಾತಾಡಿದ್ರೆ ಅರ್ಥ ಆಗಂಗಿಲ್ಲ. ಆದರೂ ಕೂಡ ನಮ್ಮ ಸಂಗಟ ಅಡ್ಜಸ್ಟ್ ಆಗಿ ಆಜು ಬಾಜು ಸಾಕಷ್ಟು ಜನ ಮರಾಠಿ ಅವರಿದ್ದರೂ ಕೂಡ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಅದಾರ, ತುಂಬಾ ಕ್ಲೋಸ್ ಅದಾರ ನೋಡಿರಿ ಫ್ರೆಂಡ್ಸ. ಈಗ ಅವರು ನಾನು 2 ಲಗೇಜ್ ಕೂಡ ನಾನೇ ಹಿಡ್ಕೊತೀನಿ ಅಂತೇಳಿ, ಅಂದರೆ ನಂದು ಒಂದು ಬ್ಯಾಗು ತಮ್ಮದು ಒಂದು ಬ್ಯಾಗ್ನ ತೊಗೊಂಡು ಈಗ ಆಟೋಕ್ಕೆ ಅಂತೇಳಿ ಮನೆ ಹೊರಗಡೆ ಬಂದಿದ್ದೇವ್ರಿ ಫ್ರೆಂಡ್ಸ. ಈಗ ನೋಡ್ರಿ, ಈಗ ಅವ್ರೇನು ಸ್ಟಿಚಿಂಗ್ ಮಾಡಿಸ್ಲಿಕ್ಕತ್ತೆ ಬಂದಿದ್ದಲ್ರಿ, ಸಾರಿ ಫಿಟ್ಟಿಂಗ್ ಮಾಡಿಸ್ಲಿಕ್ಕತ್ತೇನು ಬಂದಿನಲ್ರಿ. ಆ ಮನೆಯಾಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ಹೊರಗಡೆ ನೋಡ್ರಿ, ಇದು ಮನಿ ಪ್ಲ್ಯಾಂಟ್ ಅಂತೆ ಬೆಳೆ ಎಷ್ಟು ಚಂದ ಹಬ್ಬಸ್ಯಾರ ಅಂಥೇಳಿ ಭಾರಿ ಲುಕ್ ಕಾಣಿಸ್ಲಾಯ್ತದೆ ಫ್ರೆಂಡ್ಸ. ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಅವ್ರ ಮನೆಗೆ. ವರ್ಷ ಅಕ್ಕ ಅಂದ್ಲು ಇಲ್ಲ ವಿಡಿಯೋ ಮಾಡು ಮಸ್ತ್ ಕಾಣ್ಲಾತದ ನೋಡು ಅವ್ರದ್ದು ಡೋರ್ ಅಂಥೇಳಿ. ಅಲ್ಲಿದು ಕೂಡ ಒಂದು ಕ್ಲಿಪ್ನ ತೊಗೊಂಡೆ ರೀ. ಹಾಗೆ ನೋಡಿ ಫ್ರೆಂಡ್ಸ, ಇವು ಡ್ರೆಸ್ನ ನಾನು ಸಾಕಷ್ಟು ಸಾರಿ ಅಡ್ಜಸ್ಟ್ ಮಾಡೋ ಟೈಮ್ದಾಗ ಕೆಲವೊಂದು ಸಾರಿ ಹೆಚ್ಚು ಕಮ್ಮಿ ಆಗಿ ಕರೆಕ್ಟ್ ಕಾಣ್ತಾ ಇರಲಿಲ್ಲ. ಅದ್ರ ಸಲುವಾಗಿ ಇವರು ಡೈರೆಕ್ಟ್ ಆಗಿಂದಾಗೆ 10 ನಿಮಿಷದಾಗ ಹಿಡಿದು ಕೊಡ್ತೀನಿ ಅಂತೇಳಿ, ಅಂದರೆ ಫಿಟ್ಟಿಂಗ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಅದ್ರ ಸಲುವಾಗಿ ಬಂದೆವು. ಆದರೂ ಕೂಡ ಇದು ನಾನು ನೆಕ್ಸ್ಟ್ ಡೇ ವಾಯ್ಸ್ ಕೊಡ್ತಾ ಇರೋದು. ಅವ್ರಿಗೂ ಮಷಿನ್ ಮ್ಯಾಗ ಕೂತಿದ್ರು ಫ್ರೆಂಡ್ಸ. ಆದರೆ ಅವ್ರದ್ದು ಮಷಿನ್ ಯಾಕೋ ಸ್ವಲ್ಪ ನಡಿಲಿಲ್ಲ. ಅದನ್ನು ಸ್ಟಿಚಿಂಗ್ಗೆ ಅಂದರೆ ಫಿಟ್ಟಿಂಗ್ಗೆ ಕೊಟ್ಟು ಮತ್ತು ರಿಟರ್ನ್ ಮನೆಗೆ ಬರಬೇಕಾಯ್ತು.
26 ವರ್ಷಗಳಿಂದ ಟೇಲರಿಂಗ್ ಕೆಲಸನ ಮಾಡ್ಲಕತ್ತಾರಂತ್ರಿ ಅವರು. ಈ ಟೇಲರಿಂಗ್ ಕೆಲಸದ ಮೇಲೇ ಅವರು 2 ಪ್ಲಾಟ್ನ ಖರೀದಿ ಮಾಡ್ಯಾರ, ಅಂದರೆ ಮನೇನ ಖರೀದಿ ಮಾಡ್ಯಾರಂತ್ರಿ ಫ್ರೆಂಡ್ಸ. ನನಗೆ ಅವ್ರದ್ದು ಕೇಳಿ ತುಂಬಾ ಆಶ್ಚರ್ಯ ಆಯಿತು. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಯಾವುದನ್ನು ಆಗಂಗಿಲ್ಲ ಅನ್ನುವ ಮಾತೇನೇ ಇಲ್ಲ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ಮನೆಯೊಳಗೇ ಕೂತ್ಕೊಂಡು ಇಲ್ಲಿ ಪುಣಾದೊಳಗೆ ತುಂಬಾ ರೇಟ್ ಅದಾವೆ. ಬ್ಲೌಸಿಗೆ ಹೊಲಿಬೇಕಾದ್ರೆ, ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಸಾದಾ ನಾರ್ಮಲ್ ಡೈಲಿ ಯೂಸ್ ಬ್ಲೌಸಿಗೆ 300 ರೇಟ್ ಅದ ಅಂತ ಹೇಳಿದ್ರಿ ಅವರು. ಇನ್ನು ಡಿಸೈನು ಬೇರೆ ಬೇರೆ ಇದ್ರೆ ಅವರು ಸಿಕ್ಕಾಪಟ್ಟೆ ರೇಟ್ ಅದ ರೀ ಫ್ರೆಂಡ್ಸ. ನೋಡ್ರಿ ಇವ್ರ ಮನ್ಯಾಗ ವೀಳ್ಯದೆಲೆ ಅದಾವ್ರಿ. ವೀಳ್ಯದೆಲೆ ಕಿತ್ಕೊಂಡಳು ಅಕ್ಕ, ನಾಳೆ ಗಣಪತಿ ಬೇಕಾತವ ಅಂತ ಹೇಳಿ. अजून एक घे. ನೋಡ್ರಿ ಎಷ್ಟು ಮಸ್ತ್ ಅದಾವು ವೀಳ್ಯದೆಲೆ. ಏನ ಕನ್ನಡमध्ये ವೀಳ್ಯದೆಲೆ ಬೋದು मस्त ನೋಡ್ರಿ. आळूला हात लावते बघा ते कालीचं पण ते सेम पान आहे का? हो हे पण सेमच आहे. तुम्हाला ना डावाय न्यायचंय का? ते बघते आता कुठं हा घेऊन जायचं का? बघा हे बघ ही लाजाळू ಹಾ ಮುಟ್ಟದ್ರೆ ಮುನಿ ಅಂತೀವಿ ನಾ ಕನ್ನಡमध्ये ನಾ ಎಲ್ಲ ಮುಟ್ಟದ್ರೆ ಮುನಿ. ನೋಡ್ರಿ ಇವ್ರ ಮನಿ ಒಳಗ ಮುಟ್ಟದ್ರೆ ಮುನಿ ಅನ್ನೋ हे बघ असं असं कर लगेच लास्ट. ಭಾಳಷ್ಟು ದಿನಗಳಾಗಿತ್ರಿ ಇದು ಮುಟ್ಟದ್ರೆ ಮುನಿ. फुलाची कुठे ಇದು ನೋಡ್ಲಾರ್ದು ಇವ್ರ ಮನ್ಯಾಗ ಬಂದು ನೋಡಿದ್ರಿ ಫ್ರೆಂಡ್ಸ್. ನೋಡ್ರಿ ಹಿಡಿದು ಕೂಡೆ ಯಾವ ರೀತಿ ಆಗುತ್ತಂತೆ. ಮುಟ್ಟದ್ರ ಮುನಿ ಅಂತೀವಿ ನಮ್ಮ ಸೈಡು, ನಿಮ್ಮ ಸೈಡ್ ಏನಂತೀರಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಾಯ್ಸು ಕರೆಕ್ಟ್ ಬರ್ತಾ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಇವ್ರದ್ದು ಮನಿ ರೋಡಿಗೆ ಅದ ರೀ. ಬघ मस्त मस्त आहे. बेल 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 पण आहे का? बघा पत्री ಗಿಡ ಮನಿ ಒಳಗೆ ಹಚ್ಚಾರ ನೋಡ್ರಿ ಫ್ರೆಂಡ್ಸ. ಪತ್ತರಿ ಗಿಡ ಬಾಲ್ಕನಿ ಒಳಗೆ ಟೆರೆಸ್ ಮೇಲೆ ಪತ್ರಿ ಗಿಡ ಹಚ್ಚಾರ ನೋಡ್ರಿ. ನೋಡ್ರಿ ಬೆಳೆಸ್ಬೇಕನ್ನೋ ಮನಸ್ಸಿದ್ರೆ ಎಲ್ಲಾದ್ರೂ ಬೆಳೆಸ್ಬೋದು. ಅದಕ್ಕೆ ಚಂದಾಗಿ ಮಾಡಿದ್ರೆ मोगऱ्याचा ह्याच्या बी काढकी फुलाचं नाही. हे बघ इकडे काय कळी आली. हा कढीपत्ता पण आहे का? कढीपत्ता पण आहे. ती सोनचाफा आहे बघ. काय कसलं सोनचाफा? त्याला लई छान फुलं येतात, वास बी लई असतोय छान. ನೋಡ್ರಿ ಕಡಿಪತ್ತನ ಈ ರೀತಿ ಗ್ಯಾಲರಿ ಒಳಗೆ ಬಾಲ್ಕನಿ ಒಳಗೆ ಹಚ್ಕೊಂಡಾರ ನೋಡ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಗಿಡಗಳು ಕಾಯಿ काढून टाका, नाही तरी एक लागला की मग कीड आहे का? हा बघा बरं का वहिनी, नाही तर कसं होतं असलं का नाही ते खाते. तर वहिनी 2 दिवसाची आहे ना. मस्त आहे तुळस. ते काय पक्की झाडं वाढत नाहीत, म्हणजे गुंतत राहतं ना. ನೋಡ್ರಿ ಎಲ್ಲಿ ಪಾನ ತಗೊಂಡು ಹೊಂಟಿದ್ದೀನಿ ನಮ್ಮ ಮನೆಗೆ. नाही तर सगळी ಇವು ಮುಟ್ಟೋದ್ರ ಮನಿ ಬೀಜ ಅದಾವ್ರಿ. ಬೀಜ ಕೂಡ ತಗೊಂಡು ಹೋಗ್ತಾ गावाला लवकी हे आयुर्वेदिक औषध. ನೋಡ್ರಿ ಡ್ರೆಸ್ನ ಫಿಟ್ಟಿಂಗ್ ಮಾಡ್ಕೋಬೇಕಂತ ಬಂದಿದ್ದೇವೆ. ಆದ್ರೆ ಅಕ್ಕಂದು ಮಷಿನ್ ಏನೋ ಖರಾಬ್ ಐತ್ರಿ. ಮಷಿನ್ದೊಳಗೆ ಕೂತು ಪಾಪ ಅವರು ಭಾಳಷ್ಟು ಪ್ರಯತ್ನ ಪಟ್ಟರಿ, ಆದ್ರೆ ಆಗಲಿಲ್ಲ. ಅಕ್ಕನ ಮನೆ ಟೆರೆಸ್ ಮೇಲೆ ಗಿಡ ನೋಡ್ರಿ ಯಾವ ರೀತಿ ಅದಾವ. ಹಾಗೆ ನಾನು ಕೂಡ ಒಂದಿಷ್ಟು ಎಲೆ ಬೇಳಿ ಈ ಮುಟ್ಟಿದ್ರೆ ಮನಿ ಬೀಜನ ತೊಗೊಂಡು ಹೊಂಟೀನಿ ರೀ. ಇದು ಆಡ್ಲಕ್ಕಂತಲ್ರಿ, ಅದು ಮುಟ್ಲಕ್ಕೆ ಭಾಳ ಮಜಾ ಅನ್ಸುತ್ತೆ. ಯಾಕಂದ್ರೆ ಈ ರೀತಿ ಮುಟ್ಟಿದ ಕೂಡಲೇ ಪೂರ್ತಿ ಮುದುಡ್ಕೊಂಡು ಬಿಡ್ತದೆ ರೀ. ಅದ್ರ ಸಲುವಾಗಿ ನಾನು ಒಂದಿಷ್ಟು ಅದ್ರ ಬೀಜ ಹಾಗೆ ಎಲೆ ಬಳ್ಳಿ ಗಿಡನ ತೊಗೊಂಡು ಹೊಂಟಿದ್ದೆ ಫ್ರೆಂಡ್ಸ್. ನಾವು ಕೂಡ ಟೆರೆಸ್ ಮೇಲೆ ಹಚ್ತೀನಿ ನೋಡಮ್ರಿ. ಈಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ ರೀ. ಪಾಪ ಅವರು ಕೂಡ ಸಾಕಷ್ಟು ಮಷಿನ್ಗೆ ನೋಡಿದ್ರೆ ಆದ್ರೆ ಏನೋ ಆಗ್ಯದ್ರಿ ಅದಕ್ಕೆ. ಅದ್ರ ಸಲುವಾಗಿ ನಾಳೆ ಅಥವಾ ನಾಡಿದ್ದು ಫಿಟ್ಟಿಂಗ್ ಮಾಡಿ ಕೊಡ್ತೀನಿ ಅಂತ ಹೇಳಕತ್ರಿ. ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ. ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ರೀ. ಚಲೋ ತಾಯಿ काहीच कळलं नाही. ताईला काहीच कळत नाही.
ನೋಡ್ರಿ ಅವ್ರು ನೀವು ಇಡ್ತಾನೆ ಏನು ಮಾತಾಡಿದ್ರಿ ನನಗೇನು ತಿಳಿಲಿಲ್ಲ ಅಂತ ಹೇಳತ್ತಾರ. ಯಾಕಂದ್ರೆ ಅವರು ಮರಾಠಿಯವರು, ನಾವು ಕನ್ನಡದವರು. ಅವ್ರ ಭಾಷೆ ಸ್ವಲ್ಪ ಸ್ವಲ್ಪ ನಮಗೆ ತಿಳಿತಾವ. ನಮ್ಮ ಭಾಷೆ ಅಂದ್ರೆ ಅವರಿಗೆ ತಿಳಿಯಂಗೆ ಇಲ್ಲ. ನಮ್ಮ ಕನ್ನಡ ಅಷ್ಟು ಸ್ಟ್ರಾಂಗ್ ಅದ, ಯಾರಿಗೆ ಜಲ್ದಿ ಅರ್ಥ ಆಗಂಗಿಲ್ಲ. ಬರ್ರಿ ಚಲ ಫ್ರೆಂಡ್ಸ. ಬರುವಾಗ ಇಲ್ಲಿ ಒಬ್ಬರು ಮನೆಯೊಳಗನೆ ಸೀರೆ ಮಾರ್ತಾರ್ರಿ. ಅಕ್ಕ ಮೊದ್ಲೇನು ಹೇಳಿರಲಿಲ್ಲ, ಹಾಗೆ ನೋಡೋ ಐದು ಹೋಗೋಣ ಅಂತ ಹೆಂಗೆ ಅದಾವ ಸೀರೆ ಅಂಥೇಳಿ ಬಂದೀವ್ರಿ. ಅಕ್ಕ ತಗೋತಾಳಂತ್ರಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ. ನೋಡಮ್ರಿ ಯಾವ ರೀತಿ ಸೀರೆ ಅದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಅವ್ರ ಮನ್ಯಾಗ ನಾಯಿ ಅದ ರೀ, ಮಸ್ತ್ ಅದ, ತೋರಿಸ್ತೀನಿ ನಿಮ್ಗೀಗ. ಆ ನಾಯಿ ನೋಡಿದ್ರೆ ತುಂಬಾ ಮಸ್ತ್ ಕಾಣ್ಲಾತ್ತದ್ರಿ. ನೋಡಮ್ರಿ ಸೀರೆ ತೊಗೊಳಕ ಅಂದ್ರೆ ಮನೆಯೊಳಗೆ ಸಣ್ಣ ಬಿಸ್ನೆಸ್ ಅದ ರೀ ಇವತ್ತು. अरे किती कसा बघतोय बघा. बाप ये अच्छा लग रहा है इधर. ಸೂರತ್ತಿಂದ ಸೀರೆನ ತಂದು ಮಾರ್ತಾರಂತ್ರಿ ಫ್ರೆಂಡ್ಸ್. ತುಂಬಾ ಕ್ವಾಲಿಟಿ ಚಲೋ ಇದ್ದು ಮಸ್ತ್ ಇದ್ದು ಸೀರೆ. ರೇಟ್ ಕೂಡ ತುಂಬಾ ಚೀಪ್ ಇದ್ದು ಬಟ್ಟೆಕ್ಕಿಂತ. ಬಟ್ಟೆ ನೋಡಿದ್ರೆ ರೇಟ್ ತುಂಬಾ ಕಮ್ಮಿ ಅನ್ನಿಸ್ತು. ನನಗೂ ಕೂಡ ತುಂಬಾ ಇಷ್ಟ ಅದು ಡ್ರೆಸ್ಸು, ಬಟ್ಟೆ ಆಗಿರ್ಬೋದು. ಹೆಣ್ಮಕ್ಳು ಈ ರೀತಿ ಮನೆಯಲ್ಲಿ ಕೂತ್ಕೊಂಡು ತಮ್ಮ ಖರ್ಚನ್ನ ತಾವು ನಿಭಾಯಿಸ್ಕೋತಾರೆ ನೋಡ್ರಿ. ಇವರು ಕೂಡ ತಮ್ಮ ಮಕ್ಕಳ ಖರ್ಚಾಗಿರ್ಬೋದು, ತಮ್ಮ ಖರ್ಚಾಗಿರ್ಬೋದು ಈ ರೀತಿ ಸೀರೆ ವ್ಯಾಪಾರ ಮಾಡಿಂದೇ ನಿಗಿಸ್ಕೋತೀನಂತ ಆಚೆಷ್ಟು ಕೂಡ ಹೇಳಿದ್ರು ನೋಡ್ರಿ ಫ್ರೆಂಡ್ಸ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಕೂಡ ಇದು ಯೂಸ್ ಆಗುತ್ತೆ ನೋಡ್ರಿ. ಸೂರತ್ಲಿಂದ ಬಟ್ಟೆ ತುಂಬಾ ಚೀಪ್ ರೇಟ್ನೊಳಗೆ ಸಿಗ್ತಾವಂತಲ್ಲಿ. ನಾವು ಕೂಡ ಮೊಬೈಲಲ್ಲಿ ಯೂಟ್ಯೂಬ್ದಾಗ ನೋಡಿದ್ದು ಸೂರತ್ನಲ್ಲಿ ಬಟ್ಟೆ ಚೀಪ್ ರೇಟಿಗೆ ಸಿಗ್ತಾವಂತೇಳಿ. ಆದರೆ ಇವ್ರ ಸಿಸ್ಟರ್ ಬೈಲಿಂದನೇ ಕೇಳಿ ತುಂಬಾ ಯೂಸ್ ಅನ್ನಿಸ್ತದೆ ನೋಡಿರಿ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಇದು ಯೂಸ್ ಆಗುತ್ತೆ. ಯಾಕಂದ್ರೆ ಬಟ್ಟೆ ವ್ಯಾಪಾರ ಮಾಡೋರಿಗಂತ खरंच छान आहे. पेंटिंग पेंट जातं का? नहीं जाणार कसं 10-15 बार तो जाएगा नहीं, साल भर में तो आप साड़ी दूसरी डिजाइन आ जाते. नहीं साड्या 10-15 फंक्शन निकल गए अपने भाभी मेरे को दूसरी दिखाऊं. कौन सा कलर दिखाऊं? थाईनी ड्रेस नको. हे ग्रीन घे, ग्रीन मस्त आहे. ग्रीन अगं उजेडात वेगळा वाटतोय. हो का? ನೋಡಿ ಫ್ರೆಂಡ್ಸ, ಮನೆಗೆ ಬಂದ ಕೂಡಲೇ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲೆ ಬೇಳೆ ತಂದಿದ್ದೇವಲ್ರಿ, ಅದು ಟೆರೆಸ್ ಮೇಲೆ ಬಂದಿದ್ದೀನಿ. ಅತ್ತಿ ಬಂದು ಎಲೆ ಬೇಳೆನ ಹಚ್ಚಾರಿ ಫ್ರೆಂಡ್ಸ, ತೋರಿಸ್ತೀನಿ ನಿಮ್ಗೆ. ಬಿಸಿಲು ನೋಡ್ರಿ ಇನ್ನೂ ಎಷ್ಟು ಕುಕ್ಲಕತ್ತ. ಟೈಮ್ 5:45 ಆಗ್ಯದ್ರಿ. 6ಕ್ಕೆ 15 ಮಿನಿಟ್ ಕಮ್ಮಿ ಅದ. ಅಂತೂ ಕೂಡ ಇನ್ನೂ ಬಿಸಿಲು ಜಾಸ್ತಿ ಅದ. ತೋರಿಸ್ತೇನೆ ರೀ ನಿಮ್ಗೆ ಯಾವ ರೀತಿ ಎಲೆ ಬೇಳೆ ಹೆಚ್ಚಂತ ಎಲ್ಲ ಮಿಕ್ಸ್ ಆಗ್ಯಾವ್ರಿ. ಒಂದಿನ ಮತ್ತೆ ಅದಕ್ಕೆ ಕ್ಲಿಯರ್ ಮಾಡ್ಕೋಬೇಕು. ಇದು ಎಲೆ ಬೇಳೆನ ತಂದು ಹಚ್ಕೊಂಡು ಆಯ್ತು ರೀ ಫ್ರೆಂಡ್ಸ. ನೋಡ್ರಿ ಈ ರೀತಿ ಹತ್ತಿ ತೊಗೊಂಡು ಬಂದು ಹಚ್ಚಾರಿ. ಹಾಗೆ ಇಲ್ಲೊಂದು ಹಚ್ಬಿಟ್ರೆ ಬೀಳೋದಿಲ್ಲ. ಹಾಗೆ ಇದರಲ್ಲಿ ಒಂದು ಕೂಡ ತಂದು ಚುಚ್ಚಾರಿ ಈ ರೀತಿ. ಇನ್ನೂ ಇದು ಆದ್ರಿ. ಇದು ಊರ್ಲಿಂದ ಬರುವಾಗ ಬಿಳಿ ಎಕ್ಕದ ಗಿಡ ತೊಗೊಂಬಂದಾರ್ರಿ. ಇದನ್ನು ಈ ರೀತಿ ಬಕೆಟ್ದೊಳಗೆ ಹಚ್ಚಿ ನೋಡಿ ಫ್ರೆಂಡ್ಸ. ಬಿಳಿ ಎಕ್ಕದ ಗಿಡ ಇರ್ಬೇಕಂತ್ರಿ ಮನೆಯೊಳಗೆ. ಅದಕ್ಕೆ ನಮ್ಮ ತೋಟದೊಳಗಿಂದು ಬಿಳಿ ಎಕ್ಕದ ಗಿಡ ತೊಗೊಂಬಂದು ಹಚ್ಚಿ ನೋಡ್ರಿ. ಇದಿಷ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕರ ಮತ್ತಾಗ್ಯವ್ರಿ. ಇವೆಲ್ಲ ಬಾಲ್ಕನಿ ಒಳಗಿದ್ದು ಅವೆಲ್ಲ ತೊಗೊಂಡು ಬಂದು ಈಗ ಆ ಸೈಡ್ ಈ ಸೈಡ್ ಹಿಂಗೆ ಇಟ್ಬಿಟ್ಟಿವ್ರಿ ಫ್ರೆಂಡ್ಸ್. ಅಮ್ಮ ಪೂರ್ತಿ ಕ್ಲಿಯರಾಗಿ ನೀಟಾದ ಕೂಡಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಅದ್ರಾಗೊಂದು ಇದ್ರಾಗೊಂದು ಚುಚ್ಚುರಿಗೆ ಹತ್ತಿ ಹಂಗೆ ರೀ. ಮೆಣಸಿನ್ಕಾಯಿ ಬೀಜ ಇದ್ದು ಅಂದ್ರೆ ತಂದು ಹಾಕ್ಯಾರಿ. ಮೆಣಸಿನ್ಕಾಯಿ ಆಗಿಬಿಟ್ಟಾವ. ಮೆಣಸಿನ್ಕಾಯಿ ಅಗಿ ಎದ್ಬಿಟ್ಟವ್ರಿ. ನಾವು ಆ ಕಡೆ ಈ ಕಡೆ ಊರಿಗೆ ಪಿರಿಗೆ ಹೋಗೋದ್ರಿಂದ ಅವಕ್ಕೆ ಕರೆಕ್ಟ್ ನೀರು ಇರಲ್ಲ ಬಟ್ಟಿಗೆ. ಅವು ಒಂದು ಸ್ವಲ್ಪ ಬಾಡ್ದಂಗೆ ಆಗಿಬಿಟ್ಟವ್ರಿ. ಹಾಗೆ ಇದ್ರಾಗೂ ಒಂದು ಸ್ವಲ್ಪ ಮತ್ತೆ ಹಾಕ್ಯಾರ ನೋಡ್ರಿ. ಅದ್ರ ಬೀಜ ತಂದು ಅವನು ಎದ್ಬಿಟ್ಟವ್ರಿ ಫ್ರೆಂಡ್ಸ್. ಇಲ್ಲಿ ತುಳಸಿ ಗಿಡ ಅದ, ಹಾಗೆ ಹೂವಿನ ಗಿಡ. ಇಲ್ಲಿ ನೋಡ್ರಿ ಇಲ್ಲಿ ಕಬ್ಬು ತಂದು ನಾಟ್ಸ್ಯಾರಿ. ಒಂದು ಸಾರಿ ಊರ್ಲಿಂದ ಬರುವಾಗ ಕಬ್ಬು ತೊಗೊಂಡು ಬಂದಿದ್ದೇವ್ರಿ ತಿಲ್ಲಕ್ಕಂತೇಳಿ. ಆ ಕಬ್ಬು ಉಳಿದಿದ್ದು ಅಂಥೇಳಿ ತಂದು ಅತ್ತಿ ಈ ರೀತಿ ತಂದು ಬುಟ್ಟಿ ಒಳಗೆ ಹಾಕ್ಯಾರ. ಅದ್ರೊಳಗೆ ಕಸ ಕೂಡ ಜಾಸ್ತಿ ಆಗ್ಯದ್ರಿ ಫ್ರೆಂಡ್ಸ. ಆದರೂ ನಮ್ಮ ದೀಪಾವಳಿ ಲಕ್ಷ್ಮೀ ಪೂಜೆಗೆ ಕಬ್ಬು ಕೊಂಡ್ಕೊಳ್ಳೋದೇನು ಬೇಡ ನೋಡ್ರಿ. ಮನೆಯೊಳಗೆ ನಮ್ಮದು ಟೆರೆಸ್ ಮೇಲೆ ನಮ್ಮ ಹೊಲ್ದಾಗ ಬೆಳೆದಿರೋ ಕಬ್ಬನ್ನ ತಗೊಂಡು ನಾವು ಪುಣಾದೊಳಗೆ ಕಬ್ಬು ಬೆಳೆದೇವೆ ನೋಡ್ರಿ ಫ್ರೆಂಡ್ಸ.
ಮೆಕ್ಕೆಕಾಯಿ ತೋರಿಸಿನಲ್ರಿ ನಿಮ್ಗೆ ಬೆಳಗ್ಗೆ. ಆ ಮೆಕ್ಕೆಕಾಯಿ ಕೂಡ ಮೆಕ್ಕೆಕಾಯಿ ಮೆಕ್ಕೆಕಾಯಿ ಅಂತೀವಿ ನಾವು. ಮೆಕ್ಕೆಕಾಯಿ ಕೂಡ ಇಲ್ಲೇ ಪಾಟ್ನೊಳಗೆ ಬೆಳೆದಿದ್ದಾರೆ. ಆದ್ರೆ ಆ ಗಿಡ ಕಿತ್ತು ಒಗದಾರಿ ಮಾಮ. ಅದು ಯಾಕೋ ಸರಿಯಾಗಿಲ್ಲ, ಎಲ್ಲ ಗದಾಡಾಗ್ಯದ ಅಂಥೇಳಿ ಕಿತ್ತು ಒಗದಾರಿ. ವರ್ಷಕ್ಕೆ ಕೂಡ 2 ಸೀರೆನ ತೊಗೊಂಡ್ರೆ ಫ್ರೆಂಡ್ಸ್. ಆ ವಿಡಿಯೋ ಕ್ಲಿಪ್ನ ನಾನು ತೊಗೊಂಡಿದ್ದೆ ನಂಗೆ ಅನ್ನಿಸ್ತು. ಆದರೆ ವಿಡಿಯೋ ಎಡಿಟ್ ಮಾಡೋ ಟೈಮ್ದಾಗ ನೋಡಿದೆ ರೀ, ಆದ್ರೆ ಆ ವಿಡಿಯೋ ಕ್ಲಿಪ್ ಸಿಗಲಿಲ್ಲ. ಅದ್ರ ಸಲುವಾಗಿ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಫ್ರೆಂಡ್ಸ. ಇವತ್ತಿನ ವಿಡಿಯೋನ ಅಂದರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ರೀ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್.